ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಕಾನೂನನ್ನು ನಾವು ಪಾಲನೆ ಮಾಡ್ತೀವಿ. ಕೋರ್ಟ್ ಆದೇಶ ಏನಿದೆ ಅದನ್ನು ಪಾಲನೆ ಮಾಡೋದು ನಮ್ಮದು ಆದ್ಯ ಕರ್ತವ್ಯ. ಏನಿದ್ರೂ ಕಾನೂನಾತ್ಮಕವಾಗಿ ನಾವು ಹೋರಾಟ ನಡೆಸಿದ್ದೀವಲ್ಲ, ನಾವು ಸುಮ್ಮನೆ ಯಾವುದೋ ಉಡಾಫೆಯಾಗಿ ಪ್ರಶ್ನೆಗಳು ಕೇಳಿಲ್ಲ. ಇವೆಲ್ಲ ಸಹಜ. ಎಲ್ಲ ರೀತಿಯಿಂದ ಒತ್ತಡ ಹಾಕ್ತಾರೆ, ಅದಕ್ಕೆ ಉತ್ತರ ಕೊಡೋಣಂತೆ. ಸಂವಿಧಾನ ನಿಮ್ಮ ಪರವಾಗಿದ್ದಾಗ, ಕಾನೂನು ನಿಮ್ಮ ಪರವಾಗಿದ್ದಾಗ ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ. ವಿಶ್ವತೀರ್ಥ ಪ್ರಸನ್ನ ಅವರು ಕೂಡ ಈಗ ಅದೇ ನನ್ನ ಮಾತಂತೂ ಕೇಳಲ್ಲ, ನಿಮ್ಮ ಮಾತು ಕೇಳಲ್ಲ, ಸಂವಿಧಾನದ ಮಾತು ಕೇಳಲ್ಲ. ಅಟ್ಲೀಸ್ಟ್ ಧರ್ಮಗುರುಗಳ ಮಾತನ್ನು ಕೇಳಲಿ. ಅವ್ರೇನು ಹೇಳ್ತಾ ಇದ್ದಾರೆ, ಒಂದ್ಸರಿ ನೋಂದಣಿ ಮಾಡಿದ್ರೆ ಮುಗ್ದೋಯ್ತಲ್ಲಪ್ಪ. ಇವರು ಯಾರ್ಯಾರು ಸುಮ್ಮನೆ ಹಾದಿ ಬೀದಿನಲ್ಲಿ ಹೋಗಿ ಮಾತನಾಡ್ತಾ ಇದ್ದಾರೆ, ಅವ್ರ ಬಾಯಿಗೆ ಬೀಗ ಹಾಕ್ದಂಗೆ ಆಗುತ್ತಲ್ಲ ಅಂತ. ಕರೆಕ್ಟ್ ಅಲ್ವಾ? ಯಾಕೆ ವಿಶ್ವದ ಅತ್ಯಂತ ದೊಡ್ಡ ಸಂಸ್ಥೆ ನೋಂದಣಿ ಆಗಿಲ್ಲ? ಅವ್ರ ದೇಣಿಗೆಗಳು ಎಲ್ಲಿಂದ ಬರ್ತಾ ಇದೆ? ಲೆಕ್ಕ ಯಾರು ಇಡ್ತಾ ಇದ್ದಾರೆ? ಹೇಗೆ ಇಡ್ತಾ ಇದ್ದಾರೆ? ಅದರಿಂದ ಯಾರಿಗೆ ಲಾಭ ಆಗ್ತಾ ಇದೆ, ಯಾರಿಗೆ ನಷ್ಟ ಆಗ್ತಾ ಇದೆ, ಅದೆಲ್ಲ ಗೊತ್ತಾಗಬೇಕಲ್ಲ. ಅದು ಕೇಳೋದೇ ತಪ್ಪಾಯ್ತಾ? ಇದು ಮಿಕ್ಕಿದಕ್ಕೆಲ್ಲ ನೀವು ನಾಗರಿಕರು ಇದ್ದೀರಾ ಇಲ್ಲ ಅಂದ್ಬಿಟ್ಟು ಕಾಗದ ಕೇಳ್ತಾ ಇದ್ದಾರೆ. ಈಗ ಸಂಘರ್ಷ ತಾರ್ಕಿಕ ಅಂತ್ಯ ಯಾವಾಗ ಅಂತ ನಮ್ದೇನು ಸಂಘರ್ಷ ಇಲ್ಲ ಯಾರ ಜೊತೆನೂ. ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ನಾನು ಈ ರಾಜ್ಯದ ಗೃಹ ಸಚಿವ. 20 ಲಕ್ಷ ಜನ ಒಂದು ಕಡೆ ಸೇರ್ತಾ ಇದ್ದಾರೆ, ಹಲವಾರು ಕಡೆ ಕಾರ್ಯಕ್ರಮಗಳ ಆಯೋಜನೆ ಮಾಡ್ತಾ ಇದ್ದಾರೆ. ಯಾರಂತ ಗೊತ್ತಾಗಬೇಕಲ್ಲ ನಮಗೆ. ಯಾವುದೇ ಸಮುದಾಯದವ್ರು ಇರ್ಬೋದು, ಯಾವುದೇ ಸಂಸ್ಥೆ ಇರ್ಬೋದು. ನಾಳೆ ನೀವೇ ನಮ್ಗೆ ಬೈತೀರಾ, ಏನು ಸರ್ ಅಷ್ಟೆಲ್ಲ ಜನ ಬೀದಿಗೆ ಇಳಿತಾ ಇದ್ದಾರೆ, ನೀವೇನೂ ಮಾಡ್ತಾ ಇಲ್ಲ ಅಂತ. ಅದಕ್ಕೆ ನಾನೇನು ಕೇಳಿದ್ದೀನಿ, ಭಾಳ ಸರಳವಾಗಿ, ತಾವು ಯಾರು, ತಮ್ಮ ಕಚೇರಿ ಎಲ್ಲಿದೆ, ಅದು ಯಾರ ಹೆಸರಲ್ಲಿದೆ, ತಮ್ಮ ಆಫೀಸ್ ಬೇರರ್ಸ್ ಯಾರು, ತಮ್ಮ ಸಂಸ್ಥೆಯ ನೋಂದಣಿ ಎಲ್ಲಾಗಿದೆ, ಅಷ್ಟೇ ಕೇಳ್ತಾ ಇರೋದಲ್ಲ. ನೀವು ರಾಜ್ಯದ ಚಟುವಟಿಕೆಗಳಿಗೆ ಸೀಮಿತವಾಗಿ ಪ್ರಶ್ನೆ ಮಾಡ್ತಾ ಇದ್ದೀರಾ? ನೋಡಿ, ಈ ಪ್ರಶ್ನೆ ನಾನಲ್ಲ ಕೇಳಿದ್ದು, ಜನ ಕೇಳ್ತಾ ಇರೋದು. ಆಮೇಲೆ ಈ ಅಂಕಿಅಂಶಗಳು ಕೂಡ ನಂದಲ್ಲ. ಈ ಅಂಕಿಅಂಶಗಳು RSSನ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿಯವರ ಆ್ಯನ್ಯುವಲ್ ರಿಪೋರ್ಟ್, ವಾರ್ಷಿಕ ವರದಿ, ಅದರಲ್ಲಿ ಕೊಟ್ಟಿರೋದು. ನೀವೇ ಹೇಳಿ ಸರ್, ದಿನನಿತ್ಯ 4500 ಕಡೆ ಇವ್ರ ಚಟುವಟಿಕೆ ನಡೀತಾ ಇದೆ ಅಂದರೆ ನೀವು ಕೇಳಲ್ಲ? ಏನೋ ಒಂದು ಸಣ್ಣ ಇನ್ಸಿಡೆಂಟ್ ಆದ್ರೂ ಬಂದನ್ನು ಕೇಳ್ತೀರಾ? ಗಂಡ ಹೆಂಡತಿ ಜಗಳ ಆಡಿದ್ರು ಬಂದನ್ನು ಕೇಳ್ತೀರಾ? ಅತ್ತೆ ಸೊಸೆ ಜಗಳ ಆದರೂ ಬಂದು ಕೇಳ್ತೀರಾ ಹೋಮ್ ಮಿನಿಸ್ಟರ್ ಏನು ಮಾಡ್ತಾ ಇದ್ದಾರೆ ಅಂತ? ಮತ್ತು ಇಷ್ಟು ವ್ಯಾಪಕವಾಗಿ ಇವ್ರ ಚಟುವಟಿಕೆಗಳು ನಡೆಸ್ತಾ ಇದ್ದಾರೆ ಅಂದರೆ ನಿಮಗೆ ಪ್ರಶ್ನೆಗಳಿಲ್ವಾ? 100 ವರ್ಷದ ಇತಿಹಾಸ ಅಂತಾರೆ. ನಾವೇ 100 ವರ್ಷದ ಇತಿಹಾಸ ಬೇಡಪ್ಪ, ನೋಂದಣಿ ಆದಾಗಿಂದ ಇತಿಹಾಸ ಕೊಡಿ ಅಂತ ಇದ್ದೀವಿ. ಅಥವಾ ನೋಂದಣಿ ಮಾಡಿಸ್ಕೊಂಡಿಲ್ವಾ, ಮಾಡಿಸ್ಕೊಳ್ಳಿ, ನಾನೇ ಸಹಕಾರ ಮಾಡ್ತೀನಿ. ಯಾರ ಹತ್ರನೂ ಕೈ ಚಾಚೋದು ಬೇಕಾಗಿಲ್ಲ. ನಿಮ್ದೇನು ಶುಲ್ಕ ಇದೆ ಅದನ್ನು ನಾನೇ ಕಟ್ತೀನಿ ಬೇಕಿದ್ರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.